ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಡಬಲ್ ಕ್ರೋಶೆನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಮತ್ತು ನೋಡಿ, ಇಲ್ಲಿ 6 ಎಳೆ ದಾರನ ರೆಡಿ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಹಾಫ್ ಡಬಲ್ ಕ್ರೋಶೆನ ಹೇಗೆ ಹಾಕೋದು ಅಂತ ನೋಡ್ಕೊಂಡಿದ್ವಿ. ಹಾಫ್ ಡಬಲ್ ಕ್ರೋಶೆನ ಹೇಗೆ ಮಾಡೋದು ಅಂತ ನೋಡಿಕೊಂಡು ಹಾಫ್ ಡಬಲ್ ಕ್ರೋಶೆಯಲ್ಲಿ ಬೀಡ್ಸ್ನ ಹಾಕ್ಕೊಂಡು ಯಾವ ರೀತಿ ಡಿಸೈನ್ಸ್ ಮಾಡ್ಬೋದು ಅಂತ ಒಂದು ಅಂದಾಜು ಬರಲಿ ಅಂತ ತೋರಿಸ್ಕೊಟ್ಟಿದ್ದೆ. ನೀವು ಪ್ರೀವಿಯಸ್ ವಿಡಿಯೋ ಹಾಫ್ ಡಬಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ ಚೈನ್ಸ್ನ ಹೇಗೆ ಹಾಕೋದು ಅಂತ ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ಈಗ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಫಸ್ಟು ಬಟ್ಟೆ ಬ್ಯಾಕ್ ಸೈಡು ಈ ಥ್ರೆಡ್ 6 ಎಳೆ ಥ್ರೆಡ್ನ ನಾವು ಈ ಥರ ಫಿಂಗರಿಗೆ ಸುತ್ತಕೊಂಡು ಈ ಬಟ್ಟೆ ಬ್ಯಾಕ್ ಸೈಡ್ 6 ಎಳೆ ಥ್ರೆಡ್ ಹಿಂಗೆ ಹೋಗಬೇಕು. ಈ ರೀತಿಯಲ್ಲಿ ಇಟ್ಕೊಂಡು ಬ್ಯಾಕ್ ಸೈಡ್ ಇದಿಟ್ಕೊಂಡಿದ್ದೀವಿ ಅಲ್ವಾ ಹಾಫ್ ಡಬಲ್ ಕ್ರೋಶೆ, ಆ ನೇರಕ್ಕೇನೆ ಕ್ರೋಶನ ಹಾಕಿ ಈ ಥರ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಎಳ್ಕೊಂಡು ನಿಧಾನಕ್ಕೆ ನೋಡಿ ಈ ಥರ ನಾವು ಕ್ರೋಶ ಹಾಕಿದ ಲೂಪಿಂದ ಈ ಹಾಫ್ ಡಬಲ್ ಕ್ರೋಶ್ ಈ 6 ಎಳೆ ದಾರನ ಎಳ್ಕೊಂಡ್ಬಿಡ್ಬೇಕು. ಎಳ್ಕೊಂಡು ಈಗ ನಾವು ಸೀರೆಗೆ ಹಾಕ್ತೀವಿ ಅನ್ನೋದಾದರೆ ಇವಾಗ ನಾನು ಯಾವ ರೀತಿ ಮೆಥಡನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ಮೆಥಡಲ್ಲಿ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆಗೆ ಇದೇ ರೀತಿ ಸ್ಟಾರ್ಟಿಂಗು ಗಂಟು ಹಾಕ್ಕೊಂಡೆ ಡಿಸೈನ್ಸ್ನ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಬಿಚ್ಚೋಗೋದಿಲ್ಲ. ನೋಡಿ, ಈ ರೀತಿಯಲ್ಲಿ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, 2 ನಾಟ್ನ ಹಾಕ್ಕೋಬೇಕು. ಈ ಥರ 2 ನಾಟ್ನ ಹಾಕ್ಕೊಂಡು ಸೇಮ್ ಹೋಲಿಗೆನೆ ಇವಾಗ ನೋಡಿ ಏನು 2 ನಾಟ್ನ ಹಾಕಿದ್ದೀನಿ, ಸೇಮ್ ಹೋಲಿಗೆನೆ ಕ್ರೋಶನ ಹಾಕಿ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ಕ್ರೋಶನ ಸ್ವಲ್ಪ ಟ್ವಿಸ್ಟ್ ಮಾಡಿ ನೋಡಿ ಇದೇ ಹೋಲಿಂದ ದಾರನ ಈ ಥರ ಎಳ್ಕೊಬೇಕು. ದಾರನ ಎಳ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಕ್ರೋಶನ ಸ್ವಲ್ಪ ಟ್ವಿಸ್ಟ್ ಮಾಡಿ ಮತ್ತು ಆ ಹೋಲಿಂದ ಈಚೆ ಬಂದರೆ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಆಗುತ್ತೆ. ಇಷ್ಟೇ, ಇದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ. ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಮತ್ತು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಕ್ರೋಶ ಹಾಕಿದ ಹೋಲಲ್ಲಿ ಎಳ್ಕೊಂಬಂದರೆ ಈಗ 2 ಲೂಪ್ ಆಗಿದೆ. ಕ್ರೋಶದ ಮೇಲೆ 2 ಲೂಪ್ ಇದೆ. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 2 ಲೂಪ್ ಇದೆ ಅಲ್ವಾ, ಈ 2 ಲೂಪಿಂದನೂ ಈಚೆ ಬರಬೇಕು. ಆಗ ಸಿಂಗಲ್ ಕ್ರೋಶೆ ಆಗುತ್ತೆ. ಈಗ ನಾವು 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡಿದ್ದೀವಿ. ಈಗ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ನೋಡಿ ಈ ಥರ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಪಕ್ಕದಲ್ಲೇ ನೋಡಿ ಈ ಥರನೂ ಇಟ್ಕೋಬೋದು, ಇಲ್ಲ ಹೀಗೂ ಇಟ್ಕೋಬೋದು. ಪಕ್ಕದಲ್ಲೇ ನೋಡಿ ನಾನು ಇಲ್ಲಿ ಹೇಗೆ ಹಾಕ್ತಾಯಿದ್ದೀನಿ ಅಂತ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಕ್ರೋಶದ ಮೇಲೆ ಈಗ ಒಂದ್ಸಲಿ ದಾರ ತಗೋಬೇಕು. ಈ ಥರ ದಾರ ತಗೊಂಡು ಕ್ರೋಶದ ಮೇಲೆ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ. ಆ ಕ್ರೋಶದ ಮೇಲೆ ದಾರ ನೀಟಾಗಿ ನಿಂತ್ಕೊಳ್ಳೋ ರೀತಿಯಲ್ಲಿ. ಮತ್ತು ಇದು ಅಷ್ಟೇ, ಈ ಫಿಂಗರು ಅಷ್ಟೇ ಸ್ಟ್ರೈಟಾಗಿ ಇಟ್ಕೋಬೇಕು. ಸೊ ಈ ದಾರ ನೋಡಿ ಈ ರೀತಿಯಲ್ಲಿ ಇಷ್ಟು ಟೈಟಲ್ಲಿ ಇರಬೇಕು. ಸೊ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು. ಮತ್ತು ಈ ಫಿಂಗರು ಅಷ್ಟೇ ಟೈಟಾಗಿ ಇಟ್ಕೋಬೇಕು. ಈ ಥರ ಲೂಸಾಗಿ ಬಗ್ಗಿಸ್ಕೋಬಾರ್ದು, ಸ್ವಲ್ಪ ಟೈಟಾಗಿ ಇಟ್ಕೋಬೇಕು. ಈ ಥರ ಇದು ಸ್ಟ್ರೈಟಾಗಿರಬೇಕು, ಈ ಫಿಂಗರ್ ಸ್ಟ್ರೈಟಾಗಿರಬೇಕು. ಸೊ ನಮಗೆ ನೋಡಿ ಇಲ್ಲಿ ನಾನು ಫಿಂಗರಲ್ಲಿ ತೋರಿಸ್ತಿದ್ದೀನಿ, ಇಷ್ಟು ಟೈಟಲ್ಲಿ ದಾರ ಇರಬೇಕು. ನಾವು ಕ್ರೋಶದ ಮೇಲೆ ದಾರ ಹಾಕ್ಕೊಂಡು ಫಿಂಗರ್ನ ಹಿಂಗೆ ಬಗ್ಗಿಸ್ಕೊಂಡ್ರೆ ನಮ್ಗೆ ದಾರ ಎಳ್ಕೊಳಕ್ಕಾಗೋದಿಲ್ಲ. ಸೊ ಸ್ವಲ್ಪ ಸ್ಟ್ರೈಟಾಗಿರಬೇಕಿದು. ಈ ಫಿಂಗರ್ ಯಾವಾಗಲೂ ಕ್ರೋಶದ ಮೇಲೆ ಇರೋದು ಈ ಫಿಂಗರ್ ಯಾವಾಗಲೂ ಸ್ಟ್ರೈಟಾಗಿರಬೇಕು. ಸೊ ನಮಗೆ ಇಷ್ಟು ಟೈಟಲ್ಲಿ ನಮಗೆ ಈ ಥ್ರೆಡ್ಡು ಇರಬೇಕು. ಆ ರೀತಿಯಲ್ಲಿ ಈ ಫಿಂಗರ್ನ ನೀವು ನೋಡ್ಕೋಬೇಕು. ಕೆಲವರು ಹೊಸಬ್ರು ಕಲಿಯೋರು ಆ ಫಿಂಗರ್ ಹೋಗ್ತಾ ಹೋಗ್ತಾ ಈ ಥರ ಬಿಚ್ಕೊಂಡ್ಬಿಡ್ತೀರಾ, ಆವಾಗ ನಮಗೆ ಸ್ಟಿಫಾಗಿ ದಾರ ಎಳ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಫಿಂಗರ್ನ ಸ್ವಲ್ಪ ಸ್ಟ್ರೈಟಾಗಿ ಈ ಥರ ಟೈಟಾಗಿ ಇಟ್ಕೋಬೇಕು. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಳ್ಳೋಣ. ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ ಥರ ಎಳ್ಕೊಂಬನ್ನಿ. ಆ ಕ್ರೋಶ ಹಾಕಿದ್ವಲ್ಲ ಅದೇ ಲೂಪಿಂದ ನಿಧಾನಕ್ಕೆ ಹಿಂಗೆ ಎಳ್ಕೊಂಬನ್ನಿ. ಸೊ ಈಗ ಇಲ್ಲಿ 3 ಲೂಪ್ ಇದೆ, ತೋರಿಸ್ತೀನಿ ನೋಡಿ. 1 2 ಮತ್ತು 3 ಲೂಪ್ ಇದೆ ಅಲ್ವಾ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಸೊ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಇಷ್ಟು ಲೆಂತಿಯಲ್ಲಿ ದಾರನ ನಾವು ಯಾವಾಗಲೂ ಎಳ್ಕೋಬೇಕು. ತುಂಬ ಜಾಸ್ತಿನೂ ಎಳ್ಕೋಬಾರ್ದು, ಇಷ್ಟು ಲೆಂತಿಯಲ್ಲಿ. ಅಂದರೆ ಇಷ್ಟು ಸ್ಪೇಸು ನಮಗೆ ಓಡಾಡೋಕ್ಕೆ ಇರಬೇಕು. ಈ ಕ್ರೋಶ ಇಲ್ಲಿ ನೋಡಿ, ಇಲ್ಲಿ
ಹೀಗೆ ಓಡಾಡೋಕ್ಕೆ ನಮಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಲೆಂತಿ ದಾರ ಲೂಸಾಗಿದ್ದರೆ ಸಾಕು ನಮಗೆ. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ರೋಶನ ಎಳ್ಕೊಂಬರಬೇಕು. ಎಳ್ಕೊಂಬಂದಾಗ ಈ ಥರ 3 ಲೂಪ್ ಆಗಿರುತ್ತೆ. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು ನಾವು. ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ, ಸ್ವಲ್ಪ ಟ್ವಿಸ್ಟ್ ಮಾಡಿ ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರ್ತೀನಿ. ಈಗ ಮತ್ತೆ 2 ಲೂಪ್ ಆಗಿದೆ. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಅವೆರಡೂ ಲೂಪಿಂದ ಈಚೆ ಬರ್ತೀನಿ. ಸೊ ಆಗ ನಮಗೆ ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಹೇಗೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ ದಾರನ ಎಳ್ಕೊಂಬರಬೇಕು. ಎಳ್ಕೊಂಬಂದಾಗ 3 ಲೂಪ್ ಆಗಿರುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು 2 ಲೂಪಿಂದ 1 ಮಾಡಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇವೆರಡು ಲೂಪಿಂದ 1 ಮಾಡಬೇಕು. ಸೊ ಆವಾಗ ನಮಗೆ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ದಾರ ತಗೊಂಡು ಈ ಡಬಲ್ ಕ್ರೋಶೆ ಇದೆ ಅಲ್ವಾ ಪಕ್ಕದಲ್ಲೇ, ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. ಈಗ ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ನೋಡಿ ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಇವೆರಡು ಲೂಪಿಂದನೂ 1 ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ, ಮತ್ತೊಂದ್ಸಲಿ ತೋರಿಸ್ತೀನಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಪಕ್ಕದಲ್ಲೇ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಥರ ದಾರನ ನಿಧಾನಕ್ಕೆ ಎಳ್ಕೋಬೇಕು. ಸೊ ಆವಾಗ 3 ಲೂಪ್ ಆಗಿರುತ್ತೆ. ಸೊ ಮತ್ತೊಂದ್ಸಲಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು 3 ಲೂಪಿಂದನೂ ಈ 2 ಲೂಪಿಂದ ಒಂದ್ಸಲಿ ಈಚೆ ಬರಬೇಕು. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಸೊ ಆಗ ನಮಗೆ ಡಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೀವು ಒಂದು ಸ್ವಲ್ಪ ಡಿಸೈನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಡಬಲ್ ಕ್ರೋಶೆನ ಈಸಿಯಾಗಿ ಮಾಡ್ಕೋಬೋದು. ಸೊ ಈ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. ಸೊ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ನೀವು ಡಬಲ್ ಕ್ರೋಶೆನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಡಿಸೈನ್ಸ್ ಎಲ್ಲ ಡಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಡಬಲ್ ಕ್ರೋಶೆ ಫಿನಿಶಿಂಗು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶೆನ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಫಿನಿಶಿಂಗ್ ಬರಬೇಕು. ಸೊ ಅಷ್ಟು ಪ್ರಾಕ್ಟೀಸ್ನ ನೀವು ಮಾಡಬೇಕು. ಇಷ್ಟು ಫಿನಿಶಿಂಗ್ ಬರಲಿಲ್ಲ ಅಂದರೂ ಸ್ವಲ್ಪ ಕಡಿಮೆ ಬಂದ್ರೂ ಪರವಾಗಿಲ್ಲ. ನೀವು ಒಟ್ಟು ನಿಮಗೆ ಡಬಲ್ ಕ್ರೋಶೆ ನೀಟಾಗಿ ಬರೋವರೆಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಪ್ರಾಕ್ಟೀಸ್ನ ಮಾಡಬೇಕು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೇ ಒಳ್ಳೆಯದು. ನಮ್ಮ ಕೈಗೆ ನೀಟಾಗಿ ಕೂರುತ್ತೆ. ಸೊ ಆಗ ನಾವು ಡಿಸೈನ್ಸ್ನ ಬೇಗ ಬೇಗ ಹಾಕ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ನ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮನೆಯಲ್ಲಿ. ಮತ್ತು ಈ ಡಬಲ್ ಕ್ರೋಶೆನ ಮಾಡಬೇಕಾದ್ರೆ ಟೈಟಾಗಿ ಎಳೆದು ಡಬಲ್ ಕ್ರೋಶೆನ ಮಾಡಬೇಡಿ. ನೋಡಿ ಇಲ್ಲಿ ತೋರಿಸ್ತೀನಿ ನಾನು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಎಳ್ಕೊಳ್ತೀನಿ. ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. ಇವಾಗ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಥರ ಎಳಿತೀವಿ ಅಂದಾಗ ನಮಗೆ ತುಂಬಾ ಕಷ್ಟ ಆಗುತ್ತೆ, ಎಳ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ನೋಡಿ ಈ ಥರ ಎಳ್ಕೋಬೇಕು. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೋಬೇಕು. ಸೊ ಅವಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಇದು ಎಳ್ಕೊಳ್ಳಿಕ್ಕೆ. ಸಮ್ ಟೈಮ್ ಒಂದೊಂದು ಎಳೆ ದಾರನೂ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ, ಕಿತ್ತೋಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಸ್ಯಾರಿ ಅಂತೂ ಬೇಗನೆ ಸುಕ್ಕಾಗುತ್ತೆ. ಸ್ಯಾರಿಗೆ ಹಾಕ್ಬೇಕಾದ್ರೆ ತುಂಬಾ ಸುಕ್ಕಾಗುತ್ತೆ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೇ ಸ್ವಲ್ಪ ಲೂಸಾಗಿ, ಅಂದರೆ ತುಂಬಾ ಲೂಸ್ ಅಲ್ಲ, ಒಂದು ಮೀಡಿಯಮ್, ಒಂದು ಆವ್ರೇಜಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಲೂಪು
ಗ್ಯಾಪ್ ಇರಬೇಕು ಅಂತ. ನೋಡಿ ಇಷ್ಟು ಲೂಪು ಗ್ಯಾಪ್ ಇರಬೇಕು. ನೋಡಿ ಇವಾಗ ನಾವು ಇಲ್ಲಿಗೆ ಎಳ್ಕೊಳ್ಳೋದು ಸ್ವಲ್ಪ ಲೂಪ್ ಚಿಕ್ಕದಾಗಿರುತ್ತೆ. ಸೊ ಇಲ್ಲಿ ನಾವು ಎಳ್ಕೊಂಡಾಗ ಎಷ್ಟು ಲೂಪ್ ಗ್ಯಾಪ್ ಇರುತ್ತೆ, ಇಲ್ಲಿ ಅಥವಾ ಇಲ್ಲಿಗೆ ಎಷ್ಟು ಲೂಪಲ್ಲಿ ಗ್ಯಾಪ್ ಇರುತ್ತೆ ಅಷ್ಟು ಲೂಪ್ ಗ್ಯಾಪ್ನ ತಗೊಂಡು ನಾವು ಕ್ರೋಶದ ಮೇಲೆ ದಾರನ ಎಳ್ಕೋಬೇಕು. ಮತ್ತು ಈ ಥರ ಬಟ್ಟೆಗೆ ಹಾಕಿ ಕ್ರೋಶನ ಈ ಥರ ಎಳ್ಕೋಬೇಕು. ಆವಾಗ 3 ಲೂಪು ನೋಡಿ ಎಷ್ಟು ಲೆಂತಿಯಲ್ಲಿ ಸ್ವಲ್ಪ ನಮಗೆ ಗ್ಯಾಪ್ ಜಾಸ್ತಿ ಇದೆ ಅಲ್ವಾ, ಇಷ್ಟು ಗ್ಯಾಪಲ್ಲಿ ನಾವು ಕ್ರೋಶನ ಹಾಕೋದು ಕಲಿಬೇಕು. ತುಂಬ ತೀರಾ ಒಂದಿಷ್ಟು ದಾರ ಎಳ್ಕೊಂಡು ಕೂಡ ಹಾಕಬೇಡಿ. ಇವಾಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. 3 ಲೂಪ್ ಆಗಿದೆ. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 2 ಲೂಪಿಂದನೂ ಒಂದು ಮಾಡ್ಕೋಬೇಕು. ಮತ್ತು ಒಂದ್ಸಲಿ ಕ್ರೋಶದ ಮೇಲೆ ದಾರ ತಗೊಂಡು 2 ಲೂಪಿಂದನೂ ಒಂದು ಮಾಡಬೇಕು. ನಾವು ಪ್ರತಿ ಸಲಿನೂ ಇಲ್ಲಿ ಕ್ರೋಶದ ಮೇಲೆ ದಾರ ತಗೊಂಡೆ ನಾವು ಲೂಪಿಂದ ಈಚೆ ಬರಬೇಕು ಈ ಡಬಲ್ ಕ್ರೋಶೆಯಲ್ಲಿ. ನೋಡಿ ಇದೇ ಥರ ಒಂದು ಸ್ವಲ್ಪ ಇದೇ ಥರ ನೀವು ಒಂದು ಸ್ವಲ್ಪ ಜಾಸ್ತಿನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಂಡ್ ಮಾಡಬೇಕು ಅಂದರೆ ಇದೇ ರೀತಿ ಬಿಟ್ಬಿಟ್ರೆ ಇದು ಬಿಚ್ಚೋಗುತ್ತೆ. ನೋಡಿ ಇಲ್ಲಿ ಬಿಟ್ಟು ತೋರಿಸ್ತೀನಿ, ಬಿಟ್ಬಿಟ್ರೆ ಈ ಥರ ಬಿಚ್ಚೋಗುತ್ತೆ. ಸೊ ಹಾಗಾಗಿ ನಾವು ಒಂದೆರಡು ಚೈನ್ಸ್ನ ಹಾಕಿಬಿಟ್ಟು ದಾರನ ಟ್ರಿಮ್ ಮಾಡ್ಕೋಬೇಕಾಗಿರೋದು. ಒಂದು ನೋಡಿ ಈ ಥರ 2 ಚೈನ್ಸ್, 1 2 2 ಚೈನ್ಸ್ ಅಥವಾ 3 ಚೈನ್ಸ್ನ ಹಾಕಿಬಿಟ್ಟು 1 ಇಂಚ್ ಅಥವಾ 2 ಇಂಚಷ್ಟು ಗ್ಯಾಪ್ನ ತಗೊಂಡು ಈ ಥರ ದಾರನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಕ್ರೋಶನ ಈ ಥರ ಎಳ್ಕೊಂಡು ಹೀಗೆ ಟೈಟ್ ಮಾಡಿದ್ರೆ ಸಾಕು. ಸೊ ಇದು ಗಂಟು ಬಿಚ್ಚೋಗೋದಿಲ್ಲ, ಯಾವಾಗಲೂ ಬಿಚ್ಚೋಗೋದಿಲ್ಲ. ಡಿಸೈನ್ಸ್ನ ಮಾಡಾದಮೇಲೆ ಇದನ್ನು ಈ ಥರ ಹಾಕಿ ಗಮ್ ಹಾಕಿ ಪೇಸ್ಟ್ನ ಮಾಡ್ಕೋಬೋದು, ಇಲ್ಲಾಂದರೆ ಕುಚ್ಚು ಕಟ್ತೀವಲ್ಲ ಅದ್ರ ಜೊತೆ ಇದನ್ನು ಸೇರಿಸಿ ಕಟ್ಕೋಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆಲ್ಲ ಡಬಲ್ ಕ್ರೋಶೆನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಿಡೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.